ಹಲೋ ಎವ್ರಿವನ್, ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಗೈಸ್. ಸೊ ಗೈಸ್, ಇವತ್ತಿನ ನಾನು ಕ್ಲಾಸ್ ಮಾಡಕ್ಕೆ ಕೊಡ್ತಾ ಇಲ್ಲ. ಏನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಅದೇನಂದರೆ, ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು, ಯಾವ ಬುಕ್ಕನ್ನು ಓದಬೇಕು ಅನ್ನೋ ಸಲ ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಅಲ್ವಾ. ಎಷ್ಟೊತ್ತು ಓದಬೇಕು, ಇದು ಈ ಟೆಕ್ಸ್ಟ್ ಸಿಲೆಬಸ್ನ ಓದಲ್ಲ, ಇದನ್ನು ಓದಲ್ಲ, ಸೈನ್ಸ್ ಓದಲ್ಲ, SST ಓದಲ್ಲ, ಮ್ಯಾಥ್ಸ್ ಓದಲ್ಲ, ಎಕನಾಮಿಕ್ಸ್ ಓದಲ್ಲ, ಏನು ಪ್ಲಾನೇ ಇರೋಂಗಿಲ್ಲ. ಅದು ಬಿಟ್ಬಿಟ್ಟು ಫ್ರೆಂಡ್ಸಿಗೆ ಕಾಲ್ ಮಾಡೋದು, ಮಗ ಏನು ಮಾಡ್ತಿದ್ಯಾ, ಸೊ ಓದೋಣ, ಇದನ್ನು ಓದೋಣ, ಟೈಮ್ ಸ್ಪೆಂಡ್ ಮಾಡ್ಬಿಡೋದು. ಅಥವಾ ಪ್ಲ್ಯಾನ್ ಹಾಕೊಳ್ಳೋದು, ಓಕೆ ಇವತ್ತು ಆಗಲಿಲ್ಲ, ನೈಟ್ 8 ಗಂಟೆ ಆಯಿತು, ಓಕೆ ಬೆಳಗ್ಗೆ ಮಾಡೋಣ, ಬೆಳಗ್ಗೆ 4 ಗಂಟೆಗೆ ಹೇಳೋಣ, 3 ಗಂಟೆಗೆ ಹೇಳೋಣ, ಓಕೆ ಟೈಮೇ ಬರೀ ಮಾತಲ್ಲೇ ಆಗೋದು. ಹಿಂಗೆ ಮಾತಾಡ್ತಾನೆ ಮಂತೆಲ್ಲ ಕಳೆದು ಬಿಡ್ತೀವಿ. ನೋಡಿ ಗೈಸ್, 10th ಸಿಲೆಬಸ್ ಮಾತಾಡೋದಕ್ಕಾದ್ರೆ 10th ಟೈಮ್ ಟೇಬಲ್ ಮಾತಾಡೋದಂದರೆ ಫೆಬ್ರವರಿನಲ್ಲಿ ಎಕ್ಸಾಮ್ಸ್ ನಡೀತದೆ. ಓಕೆ, ಭಾಳ ಏನು ಉಳಿದಿಲ್ಲ ಟೈಮು, ಆಲ್ರೆಡಿ ಹಾಫ್ ಟೈಮ್ ಓವರ್ ಎಂಡ್ ಆಗಿ ಬಂದಿದೆ. ಓಕೆ, ಹಾಫ್ ಟೈಮ್ ಎಂಡು. ಮುಂದಿನ ನಿಮ್ಮ ಫಂಕ್ಷನ್ಸ್, ಸ್ಕೂಲು, ಅದು ಇದು ಅಂತ ಫಂಕ್ಷನ್ಸ್ ಇರ್ತವೆ, ಟೈಮ್ ಸ್ಪೆಂಡ್ ಮಾಡ್ತೀರಿ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಓದೋರು ಕೂಡ ಹಂಗೆ, ಆ ಬುಕ್ ಓದಲ್ಲ, ಈ ಬುಕ್ ಓದಲ್ಲ ಅಂತ ಟೈಮ್ ಸ್ಪೆಂಡ್ ಮಾಡಬೇಡಿ. ಬಂದಂತಹ ಟೈಮನ್ನು ಯುಟಿಲೈಸ್ ಮಾಡ್ಕೊಂಡು ಸ್ಟಡಿ ಮಾಡಿ ಗೈಸ್. ಓಕೆನಾ? ಇದು ನಾನು ಮಾಡ್ತಕ್ಕಂಥ ಸ್ಟ್ರಿಕ್ಟ್ ಆಗಿ ಕೊಡ್ತಕ್ಕಂತಹ ನಿಮಗೆ ಇನ್ಸ್ಟ್ರಕ್ಷನ್ಸ್. ಓಕೆನಾ? ಸೊ ದಯವಿಟ್ಟು ವೇಸ್ಟ್ ಮಾಡಬೇಡಿ, ಟೈಮನ್ನು ಯುಟಿಲೈಸ್ ಮಾಡಬೇಡಿ ಗೈಸ್. ಥ್ಯಾಂಕ್ ಯು ಗೈಸ್.